ತೆಗಿರಿ. ಬಂದೆ ರೀ ತೆಗಿರಿ ಬಾಗ್ಲನ್ನ. ಯಾರ ಹಿಂಗ್ ಬಾಯ್ ಬಡ್ಕೊಳ್ಳೋದು? ಯಾರಮ್ಮ ನೀನ? ಮೊದ್ಲು ನಿಮ್ ಮಗ ಗೋಪಾಲನ ಕರೀರಿ. ಯಾಕೆ? ನನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ತಾಯಿ ಮಾಡಿ ಈಗ ತಲೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ. ನಾನೇ ಅವಾಗ ನಿನ್ ಮದ್ವೆ ಆಗ್ತೀನಿ ಅಂದೆ. ನಿನ್ಗೆ ಆಸೆ ಇತ್ತು, ನನ್ ತೆವಲ್ ತೀರ್ತು ಅಷ್ಟೇ. ಹೋಗ್ತಾ ಇರಲಿಂದ. ಏಯ್ ನಾನ್ ನಿನ್ನ ಸುಮ್ನೆ ಬಿಡಲ್ಲ ಕೊಡು. ಪೊಲೀಸ್ ಸ್ಟೇಷನ್ ಹೋಗ್ತೀನಿ, ಕೋರ್ಟ್ ಹೋಗ್ತೀನಿ. ಕಂದ, ಪೊಲೀಸ್ ಗೆಲ್ಲಿಸಲ್ಲ ಯಾತಕಮ್ಮ, ಇಲ್ಲೇ ತೀರ್ಮಾನ ಮಾಡ್ಕೊಳ್ಳೋಣ. ತೀರ್ಮಾನ ಮಾಡೋದೇನು? ಅವ್ನ್ ನನ್ ಮೈ ಮುಟ್ಟಿದಾನೆ, ಮದ್ವೆ ಆಗ್ಬೇಕು ಅಷ್ಟೇ. ಅಷ್ಟೇ ತಾನೇ? ನೋಡಮ್ಮ, ಇವತ್ತು ಮಂಗಳವಾರ, ದಿನ ಚೆನ್ನಾಗಿಲ್ಲ. ನಾಳೆ ಬುಧವಾರ ತುಂಬಾ ಚೆನ್ನಾಗಿದೆ. ನಮ್ಮ ಯಜಮಾನ್ರು ಗೊತ್ತಾದ್ರೆ ಕೆಲ್ಸ ಆಗಲ್ಲ. ಯಾರಿಗೂ ಗೊತ್ತಿಲ್ಲದೆ ನಾನ್ ಮದ್ವೆ ಮಾಡಿಸ್ತೀನಿ. ಅದಕ್ಕೆ ರೇಷ್ಮೆ ಸೀರೆ, ಮಂಗಳಸೂತ್ರ ಎಲ್ಲ ನೀನೇ ತಂದ್ಬಿಡು. ಮಾತು ತಪ್ಪದ್ರೆ ಮನೆ ಮುಂದೆ ಉಪವಾಸ ಕೂರ್ತೀನಿ, ಊರಿನ ಜನನೆಲ್ಲ ಸೇರಿಸ್ತೀನಿ. ಗೊತ್ತಾಯ್ತಾ? ಏನ್ ಮಮ್ಮಿ ನೀನು? ಇವಳನ್ನ ನಾನ್ ಮದ್ವೆ ಆಗ್ಬೇಕಾ? ಇನ್ನೇನ ಮಾಡೋದು? ಅವಳು ಪೊಲೀಸ್ ಸ್ಟೇಷನ್, ಕೋರ್ಟ್ ಅಂತ ಎದುರಿಸ್ತಾ ಇದ್ರೆ ಇನ್ನೇನ್ ಮಾಡ್ಬೇಕು? ಅದೆಲ್ಲ ನನ್ಗೆ ಗೊತ್ತಿಲ್ಲ ಮಮ್ಮಿ. ನಾನ್ ಮದ್ವೆ ಅಂತ ಆದ್ರೆ ಆ ಮುತ್ತಣ್ಣನ ತಂಗಿ ಪದ್ಮ ಒಬ್ಬಳನೆ. ಈಗ ಒಂದ್ಸಲ ಅವ್ರ ಮನೆಗೆ ಹೋಗಿ ಮರ್ಯಾದೆ ಕಳ್ಕೊಂಡಿದ್ದಾಯ್ತು. ಈಗ ತಿರುಗಿ ಅವ್ರ ಮನೆ ಹೊಸಲು ತುಳಿಬೇಕಾ? ನೀನ್ ತುಳಿಬೇಡ. ಆ ಮುತ್ತಣ್ಣನೇ ಬಂದು ನೀನ್ ಕಾಲಿಟ್ಕೊಂಡ್ ನನ್ ತಂಗಿಗ್ ತಾಳಿ ಕಟ್ಸು ಅಂತ ಕೇಳಾಗ್ ಮಾಡ್ತೀನಿ. ಕೊಡ 50,000 ರೂಪಾಯಿ. 50,000ನಾ? ಯಾಕೋ? ಈಗ ಬಂದಿದ್ಲಲ್ಲ, ಅವಳ ಬಾಯಿ ಮುಚ್ಚಿ ಬಾಡಿಗೆ ರೋಡಿಗಳನ್ನ ಕರ್ಕೊಂಡೋಗಿ ಮುತ್ತಣ್ಣನ ತಂಗಿ ಕಿಡ್ನಾಪ್ ಮಾಡ್ಬಿಟ್ಟು ರೇಪ್ ಮಾಡ. ಮೊದಲ ಆ ಕೆಲಸ ಮಾಡಿ. ನಾನು ಎಂತೆಂತ ತಾಯಂದ್ರನ್ನು ನೋಡಿದ್ದೀನಿ, ಆದ್ರೆ ಎತ್ತು ಮಗನಿಗೆ ಹಣ ಕೊಟ್ಟು ಅತ್ಯಾಚಾರ ಮಾಡು ಅಂತ ಕಳಿಸೋ ತಾಯಿನ ಇಲ್ಲೇ ಕಣೆ ನಾನು ನೋಡಿದ್ದು. ನೋಡಿದ್ದಾಯ್ತಲ್ಲ, ಮುಚ್ಕೊಂಡು ಒಳಗೋಗಿ. ಹೋಗ್ತೀನಿ ಒಳಗಲ್ಲ, ಹೊರಗೆ ಸೀದಾ ಹೋಗಿ ಮುತ್ತಣ್ಣ ಹತ್ರ ನಿಮ್ಮಿಬ್ಬರು ವಿಷಯ ಹೇಳಿದ್ರೆ ನಿನ್ನ ಮಗನ್ನ ಸಿಗವರೆಗೆ ನೇಣು ಹಾಕ್ತಾನೆ. ಎಲ್ಲೇ ಹೋಗ್ತಿದ್ಯಾ? ಬಿಟ್ರೆ ತಾನೆ ಹೋಗಕ್ಕೆ. ಮೊದಲು ಇವ್ರನ್ನ ಕಟ್ಟ. ಏನೇ ಇದು? ಯಾರು ನೀವು? ಆ ತೆಂಗಿನಕಾಯಿಲ ಗೌಡ್ರ ಮನೆ ಕಳಿಸ್ದ? ಯಜಮಾನ್ರೆ, ನಿಮ್ ಅತ್ತೆ ಮಕ್ಕಳು ಪದ್ಮವನ್ನ ವ್ಯಾನಲ್ಲಿ ಹಳೆ ಫ್ಯಾಕ್ಟ್ರಿ ಹತ್ರ ಎತ್ತಕೊಂಡೋದ್ರಿ ಯಜಮಾನ್ರೆ.
ಪದ್ಮ ಅಣ್ಣ ಅಣ್ಣ ಇವ್ ನನ್ ಬಾಳ್ ಹಾಳ್ ಮಾಡಿ ಇವತ್ ನನ್ ಕುತ್ತಿಗೆಗೆ ತಾಳಿ ಕಟ್ತೀನಿ ಅಂತ ಮಾತ್ ಕೊಟ್ಟಿದ್ದ. ಅದಕ್ಕೆ ಪಟ್ಟಕ್ ಹೋಗಿ ಸೀರೆ ತಾಳಿ ತತ್ತಿರುವಾಗ ಸ್ವಲ್ಪ ನಿಲ್ಸಿ. ಇವ್ ನಿಮ್ ತಂಗಿನ ವ್ಯಾನ್ ನಲ್ಲಿ ಕರ್ಕೊಂಡು ಹೋಗ್ತಿರೋದನ್ನ ನೋಡ್ದೆ. ತಕ್ಷಣ ನನ್ನ ಆಟೋನಲ್ಲಿ ಆ ವ್ಯಾನ್ ಅನ್ನ ಫಾಲೋ ಮಾಡ್ದೆ. ಇಲ್ಲಿಗ್ ಬಂದ್ ನೋಡ್ದಾಗ ನಿಮ್ ತಂಗಿ ಪದ್ಮನ ನಾನ್ ಕಾಪಾಡ್ಬೇಕು ಅಂತ ಅನ್ಕೊಂಡೆ. ಈ ಪಾಪಿ ಪದ್ಮನ ಅಟ್ಟಾಡ್ಸ್ಕೊಂಡು ಓಡಾಡ್ತಿದ್ದ, ತುಂಬಾ ಬಲವಂತ ಮಾಡ್ತಿದ್ದ. ಕತ್ಲಲ್ಲಿ ಈ ಪಾಪಿ ನಿಮ್ ತಂಗಿನೇ ಅಂತ ತಿಳ್ಕೊಂಡು ನನ್ನನ್ನ ಏನೋ ಬಡವ ನನ್ ತಂಗಿ ಮೇಲೆ ಕೈ ಹಾಕ್ತೇನೋ. ಅಣ್ಣ ಅವ್ರಿಗೇನು ಮಾಡ್ಬೇಡ ಅಣ್ಣ. ಅವ್ರಿಗೇನಾದ್ರೂ ಆದ್ರೆ ನನ್ ಬಾಳ ಹಾಳಾಗತ್ತೆ. ಅವ್ರಿಗೇನು ಮಾಡ್ಬೇಡ ಅಣ್ಣ. ಈ ಹುಡುಗಿ ಜೀವನ ಹಾಳಾಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀನ್ ಸುಮ್ನೆ ಬಿಡ್ತಾ ಇದ್ದೀನಿ. ಎದಳ ಮೇಲೆ ಬಾಯಿ ಕಡೆ. ಈಗ ಮುತ್ತಣ್ಣ ನನ್ ತಂಗಿಯನ್ನ ನಿಮ್ ಸೊಸೆ ಮಾಡ್ಕೊಳ್ಳಿ ಅಂತ ಬಂದು ನನ್ ಕಾಲಿಡಿತಾನೆ. ಆಗ ನಾನು ಅವಳು ನನ್ ಸೊಸೆ ಆಗ್ಬೇಕಾದ್ರೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರಿಬೇಕು ಅಂತ ಕೇಳ್ತೀನಿ. ಅವನು ಬಾಯಿ ಮುಚ್ಕೊಂಡು ಬರೀತಾನೆ. ಆಗ ಆಗ ಆಸ್ತಿ ಎಲ್ಲ ನಂದಾಗುತ್ತೆ. ಅಯ್ಯೋ ಆಮೇಲೆ ನಾನು ಈ ಊರಿಗೆ ರಾಣಿ ಆಗ್ತೀನಿ. ಅತ್ತೆ ಅಕ್ಕಯ್ಯ ಅಕ್ಕಯ್ಯ ನೀರ್ ತಗೊಂಡ್ರು. ಉಪ್ಪು ತಿಂದವರು ನೀರ್ ಕುಡಿಲೇಬೇಕು. ಈ ಮನೆಗೆ ಸೀನಿಯರ್ ಅಳಿಯ ನಾನು. ಈ ಮನೆಗೆ ಜೂನಿಯರ್ ಅಳಿಯ ನಾನು. ನೀನ್ ಜೂನಿಯರ್ ಆದ್ರೆ ಹೋಗಿ ಬೀದಿ ಜಗ್ಲಿ ಮೇಲೆ ಮಲ್ಕೊಳ. ನೀನು ಸೀನಿಯರ್ ಅಳಿ ಆದ್ರೆ ಹೋಗಿ ದನದ ಕೊಟ್ಟಿಗೆ ಮಲ್ಕೊಳ. ಜಾಸ್ತಿ ಮಾತಾಯ್ತು ನಿಂದು ಬಹಳ ಜಾಸ್ತಿ ಆಯ್ತು. ಜಾಸ್ತಿ ಮಾತಾಡ್ಬೇಡ. ನೀನು ಕೂದ್ಲು ಕಿತ್ತು ಬಾಂಡ್ಲಿ ಮಾಡ್ಬಿಡ್ತೀನಿ. ಚಡ್ಡಿ ಕಿತ್ತು ರೋಡಿಗೆ ಎಸ್ದು ಬಿಡ್ತೀನಿ. ಇನ್ನು ಒಳ್ಳೇದಾಯ್ತು. ಏನು ಒಳ್ಳೇದಾಯ್ತಲ್ಲ? ಏನು ಒಳ್ಳೇದಾಯ್ತು? ಇರೋದಿಬ್ರು ಅಳಿ ಅಂದ್ರು ಒಳ್ಳೆ ಹಂದಿ ನಾಯಿ ತರ ಕಿತ್ತಾಡ್ತಾ ಇದ್ದೀರಾ. ಅಕ್ಕಪಕ್ಕದಲ್ಲಿ ಏನ್ ತಿಳ್ಕೊಂಡಾರು? ಏನ್ ಸಮಾಚಾರ? ಏನ್ ಮಾವ ಮತ್ತಿನ್ನೇನು ದಿನ ಈ ಮಂಚದ ಮೇಲೆ ಮಲ್ಗ್ತಾ ಇದ್ದವನ್ ಯಾವನು? ನೀವೇ? ನಾನ್ ತಾನೆ. ಆ. ಮತ್ತ್ ಈ ನನ್ ಮಗ ಉಳುಕ್ ನನ್ ಮಗ. ಬಂದ್ಬಿಟ್ಟು ನನಗ್ ಬಿಟ್ಕೊಡು ಅಂದ್ರೆ ಹೆಂಗ್ ಬಿಟ್ಕೊಡೋದು? ಮಾವ ಆ? ಈ ಮನೆಗ್ ಹೊಸ ಅಳಿಯ ಯಾರು? ತಾವೇ? ಮತ್ತೆ ನಾವು ತಾನೇ ಮಲಗ್ಬೇಕು. ಹೌದು. ಅಳಿಯ ಮನೆ ತೊಳೆಯ ಎದ್ದಾಗಲ್ಲ. ಹಳೆ ಅಳಿಯ ಊರ್ ತೊಳೆಯ ಹೋಗ. ಆ ಊರ್ ಬಿಟ್ಟು ಜಾಸ್ತಿ ಮಾತಾಡ್ಬೇಡ. ನೀನ್ ಜಾಸ್ತಿ ಮಾತಾಡ್ಬೇಡ. ಜಾಸ್ತಿ ನೋಡ್ಬೇಡ. ಇರೋದೊಂದು ಮಂಚಕ್ಕೆ ಇಬ್ರು ಕಿತ್ತಾಡ್ತಾ ಇದೀರಲ್ಲ, ಇದೇನ್ ಮುಖ್ಯಮಂತ್ರಿ ಸೀಟ್ ಕೆಟ್ಟೋಯ್ತಾ? ಛೇ ನೋಡು, ನನ್ಗಿರೋರು ಇಬ್ರು ಹೆಣ್ಮಕ್ಳು, ಇಬ್ರು ಎರಡು ಕಣ್ಣಿದ್ದಂಗೆ. ಯಾವ್ದಕ್ ನೋವಾದ್ರೂ ನಾನ್ ಸಹಿಸಲ್ಲ. ನಿಮ್ಮಿಬ್ಬರಿಗೂ ಅನ್ಯಾಯ ಆಗಿದ್ದಂಗೆ ನಾನೊಂದು ತೀರ್ಮಾನ ಹೇಳ್ತೀನಿ. ಅದಕ್ಕೆ ನೀವಿಬ್ರು ಒಪ್ಕೋಬೇಕು. ಏನು? ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಒಂದು ಶಿಫ್ಟು, ಅದು ಕಿಸ್ನೊಂದು. ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೂ ದೊಡ್ಡಳಿಯ ಅದು ನಿಂದು. ಹೆಂಗೆ? ರಾತ್ರಿ 12ರಿಂದ ಬೆಳಗ್ಗೆ 6 ಗಂಟೆ ಏನ್ ಮಲ್ಕೊಂಡ್ ಗೊರಕೆ ಹೊಡಿಯಕ? ಭದ್ರಾವತಿ ಫ್ಯಾಕ್ಟ್ರಿ ನೀನ್ ನೈಟ್ ಡ್ಯೂಟಿ ಮಾಡ್ತಾ ಇದ್ದಲ್ಲ, ಹಂಗ ಆರ್ಡರ್ ಮಾಡ್ಬೇಡ ಇಲ್ಲಿ. ಏಯ್ ಮುಚ್ಕೊಳ ಬಾಯಿ. ನನ್ ಮಗಳು ಕೊಟ್ಟು ನಿನಗೆ ಮದುವೆ ಮಾಡಿ 3 ವರ್ಷ ಆಯ್ತು. ಒಂದ್ಸತಿನಾದ್ರೂ ಒಂದು ಉಳುಮಾವಿನಕಾಯಿ ತಿನ್ಸಿದ್ಯಾ? ಒಂದ್ಸತಿನಾದ್ರೂ ವಾಂತಿ ಮಾಡಿಸಿದ್ಯಾ? ನಿಮ್ಮಿಬ್ಬರಿಗೂ ಕೊನೆ ಗಡುವು ಕೊಡ್ತಾ ಇದ್ದೀನಿ. ಇನ್ನೊಂದು ವರ್ಷದೊಳಗಾಗಿ ಒಂದು ಮಗು ಹೆತ್ತು ಯಾರು ನನ್ ಕೈ ಕೊಡ್ತಾರೋ ಅವ್ರಿಗೆ ಈ ಮಂಚ ಮಾತ್ರ ಅಲ್ಲ, ನನ್ನ ಸಮಸ್ತ ಆಸ್ತಿನೂ ಬರೆದು ಬಿಡ್ತೀನಿ. ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು ನನಗೆ ಗೊತ್ತು. ಏನು? ಈಗ ನಮ್ ಶಿಫ್ಟ್ ಔಟ್. ಹೋಗ್ತೀನಿ ಹೋಗಲೇ. ಅದಂಗ್ ನೀನ್ ಮಾಡ್ಕೊತ ನಾನ್ ಹೋಗ್ತೀನಿ ಹೋಗ. ಏನಿದು? ನೀನೇನೆ ಗೊತ್ತಾಗಲ್ವ? ಆನಂದ್, ಇವತ್ ನಮ್ ಫೈನಲ್ ಎಕ್ಸಾಮ್ ಮುಗೀತು. ನಾಳಿಂದ ನಾವ್ ಒಬ್ರಿಗೊಬ್ರು ಮೀಟ್ ಮಾಡಕ್ ಆಗಲ್ಲ. ನಿನ್ ಬಿಟ್ಟು ನಂಗೆ ಇರಕ್ ಆಗಲ್ಲ. ನನ್ಗೂ ಅಷ್ಟೇ ಡಾರ್ಲಿಂಗ್, ನಿನ್ ಬಿಟ್ಟು ಒಂದಿನನೂ ಇರಕ್ಕಾಗಲ್ಲ. ಅದ್ ಸರಿ, ನಮ್ಮ ಮದುವೆ ಬಗ್ಗೆ ನಿಮ್ಮ ಅಣ್ಣನ ಹತ್ರ ಮಾತಾಡ್ತೀಯಾ? ಆ ಒಂದ್ ವಿಷಯದಲ್ಲಿ ಮಾತ್ರ ನನಗ್ ತುಂಬಾ ಭಯ ಆಗ್ತಾ ಇದೆ. ಹೇಗ್ ಹೇಳ್ಬೇಕು ಅಂತ ನನಗ್ ಅರ್ಥ ಆಗ್ತಾನೆ ಇಲ್ಲ. ಈ ತರ ಭಯ ಪಟ್ರೆ ನಮ್ಮ ಮದುವೆ ಖಂಡಿತ ಆಗಲ್ಲ. ನೀನ್ ನಿಮ್ ಡ್ಯಾಡಿ ಹತ್ರ ಹೇಳ್ದಾ
ಹೇಳೋದೇನು ಅವ್ರು ಒಪ್ಲಿಲ್ಲ ಅಂದ್ರೆ ನನ್ ಪ್ರಾಣ ಬೇಕಾದ್ರೂ ಬಿಡ್ತೀನಿ ನಿನ್ ಮಾತ್ರ ಬಿಡಲ್ಲ. ಆನಂದ್, ಏನ್ ಹೇಳ್ತಾ ಇದೀಯ ನೀನು? ವಿ ಆರ್ ಒನ್ ಆಫ್ ದಿ ಟಾಪ್ 10 ಬಿಸ್ನೆಸ್ ಹೌಸಸ್ ಇನ್ ಕರ್ನಾಟಕ. ಡೂ ಯು ನೋ ವಾಟ್ ದಟ್ ಮೀನ್ಸ್? ನಮ್ ಸ್ಟೇಟಸ್ ಏನು, ನಮ್ ಪ್ರೆಸ್ಟೀಜ್ ಏನು, ನಮ್ ಬ್ಯಾಕ್ ಗ್ರೌಂಡ್ ಏನು, ಯಾವ್ದ್ರ ಬಗ್ಗೆನು ಯೋಚನೆ ಮಾಡದೆ ಹೋಗಿ ಹೋಗಿ ಆಫ್ಟರ್ ಆಲ್ ಒಂದ್ ವಿಲೇಜ್ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಯಾ? ಐ ಆಮ್ ಅಶೇಮ್ಡ್ ಆಫ್ ಯು. ಡ್ಯಾಡಿ ಸ್ಟಾಪ್ ಇಟ್. ಲವ್ ಅನ್ನೋದು ಬ್ಯಾಕ್ ಗ್ರೌಂಡ್ ನೋಡಿ ಮಾಡೋದಲ್ಲ. ನಾನು ಅವಳನ್ನ ಇಷ್ಟಪಟ್ಟಿದ್ದೀನಿ, ಅವಳನ್ನೇ ಮದ್ವೆ ಆಗ್ತೀನಿ. ದಟ್ಸ್ ಇಟ್. ಆನಂದ್, ನೀನ್ ಆ ಹುಡುಗಿನ ಪ್ರೀತಿ ಮಾಡಿದ್ಯಾ ಅಂತ ನಿನ್ನನ್ನ ಅವಳ ಜೊತೆ ಮದ್ವೆ ಮಾಡಿಸಿ ನನ್ನ ಲೆವೆಲ್ ಅನ್ನ ಪ್ರೆಸ್ಟೀಜ್ ಅನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ನಿಮ್ಗೆ ನಿಮ್ ಲೆವೆಲ್ ಬೇಕು, ಪ್ರೆಸ್ಟೀಜೇ ಬೇಕು. ಓಕೆ, ನಾನು ಹೋಗ್ತೀನಿ, ಬಿಟ್ಬಿಡಿ. ಲೇ, ಎಲ್ಲೋಗ್ತೀಯೋ? ಎಲ್ಲೂ ಇಲ್ಲ, ಈ ಲೋಕನೇ ಬಿಟ್ಟು ಹೋಗ್ತೀನಿ. ಅಲ್ಲ ರೀ, 3 ಜನ ಹೆಣ್ಮಕ್ಳಾದ್ಮೇಲೆ ಹುಟ್ಟಿದ ಮಗ ಅವ್ನ್ ನಮಗೆ. ಅವನೇ ಇಲ್ಲ ಅಂದ್ಮೇಲೆ ನಾವಿದ್ದೇನ್ ಪ್ರಯೋಜನ ಹೇಳಿ? ನಿಮಗ್ ಪ್ರೆಸ್ಟೀಜ್ ಹೆಚ್ಚು ಅನ್ನೋದಾದ್ರೆ ನನ್ನ ಬಿಟ್ಬಿಡಿ. ವಾಟ್ಸ್ ರಾಂಗ್ ವಿತ್ ಯು? ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ನನಗೆ ನನ್ ಮಗನೇ ಮುಖ್ಯ. ಅವನ್ ಬಾಳು, ಅವನ್ ಸಂತೋಷನೇ ಮುಖ್ಯ. ಕೇಳಿದ್ರೇನಮ್ಮ ನಿಮ್ ತಮ್ಮನ್ ಘನಕಾರ್ಯನ? ಓಕೆ. ಇನ್ನೇನ್ ಮಾಡೋದು? ಅವನ್ ಸಂತೋಷನೇ ನಮ್ ಸಂತೋಷ. ಹೋಗಿ ಅವ್ರ ಅಣ್ಣಂಗ್ ಫೋನ್ ಮಾಡು. ಗೋ. ಓಕೆ ಡ್ಯಾಡ್, ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡ್.